ಖಾಸಗಿ ಶಾಲೆಗಳ ದರ್ಬಾರ್ಗೆ ಬ್ರೇಕ್. ತಮಿಳುನಾಡು ವಿಧಾನಸಭೆಯಲ್ಲಿ ಐತಿಹಾಸಿಕ ಬಿಲ್. ಹೆಚ್ಚು ಫೀಸ್ ಕೇಳಿದ್ರೆ ಜೈಲು ಫಿಕ್ಸ್. ರಾಜ್ಯದಲ್ಲೂ ಬರುತ್ತಾ ಫೀಸ್ ಲಿಮಿಟ್. ನಮಸ್ಕಾರ ಸ್ನೇಹಿತರೆ, ಒಂದು LKG ಸೀಟ್ಗಾಗಿ ನೀವು ನಿಮ್ಮ ಮನೆಯ ಚಿನ್ನ ಅಡ ಇಡಬೇಕಾ ಅಥವಾ ಮಗುವಿನ ಸ್ಕೂಲ್ ಫೀಸ್ ಕಟ್ಟೋಕೆ ಪರ್ಸನಲ್ ಲೋನ್ಗೆ ಅಪ್ಲೈ ಮಾಡಬೇಕಾ? ಕೇಳೋಕೆ ಕಷ್ಟ ಆದರೂ ಕೂಡ ಇದು ಇವತ್ತಿನ ಕರಾಳ ಸತ್ಯ ಆಗೋಗಿದೆ. ಬೆಂಗಳೂರಂಥ ಸಿಟಿಯಲ್ಲಿ ಒಂದು ಮಗು IE ಕಲಿಯೋಕ್ಕೆ, ABCD ಕಲಿಯೋಕ್ಕೆ ಲಕ್ಷ ಸುರಿಬೇಕು. ಮಿಡಲ್ ಕ್ಲಾಸ್ ಪೋಷಕರ ಬದುಕು ನರಕ. ಆದರೆ ಜಸ್ಟ್ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಿನಲ್ಲಿ ಒಂದು ಕ್ರಾಂತಿಯಾಗಿದೆ. ಅಲ್ಲಿನ ಸರ್ಕಾರ ಶಿಕ್ಷಣದ ಹೆಸರಲ್ಲಿ ನಡೀತಾ ಇರೋ ದರೋಡೆಗೆ ಬ್ರೇಕ್ ಹಾಕೋಕೆ ಒಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದೆ. ಖಾಸಗಿ ಶಾಲೆಗಳು ಮನಸೋ ಇಚ್ಛೆ ಫೀಸ್ ಕೇಳೋ ಹಾಗಿಲ್ಲ, ಕೇಳಿದ್ರೆ ಜೈಲೂಟ ಫಿಕ್ಸ್ ಅಂತ. ಜನವರಿ 2026ರಲ್ಲಿ ತಮಿಳುನಾಡು ಸರ್ಕಾರ ಪಾಸ್ ಮಾಡಿರೋ ಫೀಸ್ ಲಿಮಿಟ್ ಬಿಲ್ ಇಡೀ ದೇಶದ ಗಮನ ಸೆಳೀತಾ ಇದೆ. ಇದು ಬರೀ ಕಾನೂನಲ್ಲ, ಇದು ಪೋಷಕರ ಪಾಲಿನ ಸಂಜೀವಿನಿ ಅಂತ. ಹಾಗಿದ್ರೆ ಏನಿದು ತಮಿಳುನಾಡು ಮಾದರಿ? ನಿಜವಾಗ್ಲೂ ಇದರ ಶಾಲಾ ಫೀಸ್ ಮಾಫಿಯಾಗೆ ಬ್ರೇಕ್ ಬೀಳುತ್ತಾ? ಸರ್ಕಾರ ಫೀಸ್ ಫಿಕ್ಸ್ ಮಾಡಿದ್ರೆ ಶಾಲೆಯ ಕ್ವಾಲಿಟಿ ಕಮ್ಮಿ ಆಗಲ್ವಾ? ಕರ್ನಾಟಕದಲ್ಲಿ ನಾವು ಅತಿ ಹೆಚ್ಚು ಫೀಸ್ ಕಟ್ತಾ ಇದ್ರು ನಮ್ಮ ಸರ್ಕಾರ ಯಾಕೆ ಈ ವಿಚಾರದಲ್ಲಿ ಸೈಲೆಂಟ್ ಆಗಿದೆ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಎಮೋಷನಲ್ ಆಗಿ ಯೋಚನೆ ಮಾಡದೆ ಪ್ರಾಕ್ಟಿಕಲ್ ಆಗಿ ಈ ವಿಚಾರವನ್ನು ಅನಲೈಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಕಡೆ ತನಕ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ತಮಿಳುನಾಡು ಫೀಸ್ ಫಾರ್ಮುಲಾ, ಮನಸೋ ಇಚ್ಛೆ ವಸೂಲಿಗೆ ಚೆಕ್ಮೇಟ್. ಮೊದಲಿಗೆ ತಮಿಳುನಾಡಿನಲ್ಲಿ ಎಕ್ಸಾಕ್ಟ್ ಆಗಿ ಏನಾಗಿದೆ ಅಂತ ನೋಡೋಣ. 24 ಜನವರಿ 2026 ತಮಿಳುನಾಡು ವಿಧಾನಸಭೆಯಲ್ಲಿ ಒಂದು ಐತಿಹಾಸಿಕ ಮಸೂದೆ ಪಾಸ್ ಆಗಿದೆ. ಅದೇ ತಮಿಳುನಾಡು ಪ್ರೈವೇಟ್ ಸ್ಕೂಲ್ಸ್ ರೆಗ್ಯುಲೇಷನ್ ಆಫ್ ಕಲೆಕ್ಷನ್ ಆಫ್ ಫೀ ಅಮೆಂಡ್ಮೆಂಟ್ ಬಿಲ್ 2026. ಇದು ಯಾಕೆ ಇಷ್ಟು ಸುದ್ದಿಯಲ್ಲಿದೆ ಅಂದರೆ ಇದರಲ್ಲಿರೋ ಕಠಿಣ ನಿಯಮಗಳು. ಈ ಹೊಸ ಕಾನೂನು ಪ್ರಕಾರ ಯಾವುದೇ ಖಾಸಗಿ ಶಾಲೆ ತಮಗೆ ಇಷ್ಟ ಬಂದಷ್ಟು ಫೀಸನ್ನು ಫಿಕ್ಸ್ ಮಾಡೋ ಹಾಗಿಲ್ಲ. ಅದಕ್ಕಾಗಿ ಸರ್ಕಾರ ಹೈ ಪವರ್ ಕಮಿಟಿಯನ್ನು ರಚನೆ ಮಾಡಿದೆ. ಈ ಕಮಿಟಿಯಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದೇ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಕಮಿಟಿಯ ಅಧ್ಯಕ್ಷರು ಯಾರ್ಯಾರು ಇರ್ತಾರೆ ಗೊತ್ತಾ? ಒಬ್ಬ ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿ, ರಿಟೈರ್ಡ್ ಹೈಕೋರ್ಟ್ ಜಡ್ಜ್. ಇವ್ರ ಜೊತೆ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಉನ್ನತ ಅಧಿಕಾರಿಗಳು ಇರ್ತಾರೆ. ಇರೋದು ಟ್ವಿಸ್ಟ್ ಇದೆ. ಬರೀ ಎಜುಕೇಷನ್ ಆಫೀಸರ್ಸ್ ಇದ್ದರೆ ಅವರು ಶಾಲೆಗಳೊಂದಿಗೆ ಶಾಮೀಲಾಗಬಹುದು ಅನ್ನೋ ಅನುಮಾನ ಜನರಿಗಿರುತ್ತಲ್ವ. ಅದಕ್ಕೆ ಈ ಕಮಿಟಿಯಲ್ಲಿ 2 ವಿಶೇಷ ವ್ಯಕ್ತಿಗಳನ್ನು ಸೇರಿಸಲಾಗಿದೆ. ಜಂಟಿ ಮುಖ್ಯ ಇಂಜಿನಿಯರ್ ಒಬ್ಬರು. ಇವರ ಕೆಲಸ ಏನು ಅಂತ ಹೇಳಿದ್ರೆ ಶಾಲೆಯ ಕಟ್ಟಡವನ್ನು ಪರಿಶೀಲನೆ ಮಾಡೋದು. ಆ ಬಿಲ್ಡಿಂಗ್ ಕಟ್ಟೋಕೆ ನಿಜವಾಗ್ಲೂ ಎಷ್ಟು ಖರ್ಚಾಗಿದೆ, ಕ್ಲಾಸ್ ರೂಮ್ ಸೈಜ್ ಏನು, ಅಲ್ಲಿರೋ ಫರ್ನಿಚರ್ ಬೆಲೆ ಏನು ಅನ್ನೋದನ್ನು ಇವರು ವೈಜ್ಞಾನಿಕವಾಗಿ ಸೈಂಟಿಫಿಕಲಿ ಲೆಕ್ಕ ಹಾಕ್ತಾರೆ. ನೆಕ್ಸ್ಟ್ ಪೋಷಕ ಪ್ರತಿನಿಧಿ ಅಂತ. ಪೋಷಕರ ಕಷ್ಟ ಪೋಷಕರಿಗೆ ಮಾತ್ರ ಗೊತ್ತಲ್ವ. ಹೀಗಾಗಿ ಕಮಿಟಿಯಲ್ಲಿ ಪೋಷಕರ ಪರವಾಗಿ ಧ್ವನಿ ಎತ್ತೋಕೆ ಒಬ್ಬ ಪ್ರತಿನಿಧಿಗೂ ಜಾಗ ಕೊಡಲಾಗಿದೆ. ಈ ಕಮಿಟಿ ಪ್ರತಿ ಶಾಲೆಯ ಅಕೌಂಟ್ಸ್, ಆಡಿಟ್ ರಿಪೋರ್ಟ್, ಖರ್ಚು ವೆಚ್ಚ ಎಲ್ಲವನ್ನ ಚೆಕ್ ಮಾಡ್ತಾರೆ. ನಂತರ ಈ ಶಾಲೆಗೆ ಇಷ್ಟೇ ಫೀಸ್ ಇರಬೇಕು ಅಂತ ಫಿಕ್ಸ್ ಮಾಡ್ತಾರೆ. ಒಮ್ಮೆ ಫೀಸ್ ಫಿಕ್ಸ್ ಆಯಿತು ಅಂದರೆ ಅದು ಮುಂದಿನ 3 ವರ್ಷಗಳವರೆಗೆ ಚೇಂಜ್ ಮಾಡೋ ಹಾಗಿಲ್ಲ, 3 ಅಕಾಡೆಮಿಕ್ ಇಯರ್ಸ್. ಆದರೆ ಪ್ರತಿ ವರ್ಷ ಅಡ್ಮಿಷನ್ ಫೀಸ್ ಜಾಸ್ತಿ ಆಯಿತು, ಟ್ಯೂಷನ್ ಫೀಸ್ ಜಾಸ್ತಿ ಆಯಿತು ಅಂತ ಪೋಷಕರು ಟೆನ್ಷನ್ ತಗೊಳ್ಳೋಕೆ ಅವಕಾಶ ಇರಬಾರ್ದು ಅಂತ. ಇದೊಂದು ಚಿಕ್ಕ ರಿಲೀಫ್ ಕೂಡ ಇದೆ. ಕಮಿಟಿ ಫಿಕ್ಸ್ ಮಾಡಿದ ಫೀಸ್ ಬಗ್ಗೆ ಶಾಲೆಗಳಿಗೆ ತಕರಾರಿದ್ರೆ ಅದನ್ನು ಹೇಳ್ಕೊಳ್ಳೋಕೆ 30 ದಿನಗಳ ಟೈಮ್ ಕೊಡಲಾಗಿದೆ. ಅಂದರೆ ಫೀಸ್ ಲಿಸ್ಟ್ ಬಂದ ಮೇಲೆ ಶಾಲೆಗಳು ಬೇಕಿದ್ರೆ 1 ತಿಂಗಳ ಒಳಗಡೆ ಆಕ್ಷೇಪಣೆ ಸಲ್ಲಿಸ್ಬೋದು. ಆದರೆ ಆ 30 ದಿನ ಕಳೆದ ಮೇಲೆ ಕಮಿಟಿ ಹೇಳಿದ್ದೇ ಫೈನಲ್. ಇದರಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಅಷ್ಟೇ ಮುಖ್ಯವಾಗಿರೋ ವಿಚಾರ ಏನು ಅಂದರೆ ಈ ಕಾನೂನು ಕೇವಲ ಸ್ಟೇಟ್ ಸಿಲೆಬಸ್ ಶಾಲೆಗಳಿಗೆ ಮಾತ್ರ ಅಲ್ಲ. ತಮಿಳುನಾಡಿನಲ್ಲಿರೋ CBSE ಮತ್ತು ICSE ಶಾಲೆಗಳಿಗೂ ಈ ಕಾನೂನು ಅನ್ವಯ. ನಾವು ಸೆಂಟ್ರಲ್ ಸಿಲೆಬಸ್, ಸ್ಟೇಟ್ ಗೌರ್ಮೆಂಟ್ ರೂಲ್ಸ್ ನಮಗೆ ಅನ್ವಯ ಆಗಲ್ಲ ಅಂತ ಸ್ಕೂಲ್ನವರು ಹೇಳೋಕೆ ಅವಕಾಶನೇ ಇಲ್ಲ. ಯಾಕಂದರೆ ಈ ಹಿಂದೆ ಸೆಂಟ್ರಲ್ ಸಿಲೆಬಸ್ ಶಾಲೆಗಳ ಶುಲ್ಕವನ್ನು ವೆರಿಫೈ ಮಾಡೋ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ಅಂತ ಮದ್ರಾಸ್ ಹೈಕೋರ್ಟ್ ಸ್ಪಷ್ಟಪಡಿಸಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ ಈ ಕಾನೂನಲ್ಲಿ ಫೀಸ್ ಅನ್ನೋದಕ್ಕೆ ಸ್ಪಷ್ಟವಾದ ವ್ಯಾಖ್ಯಾನವನ್ನು ಕೂಡ ಕೊಡಲಾಗಿದೆ. ಬರೀ ಟ್ಯೂಷನ್ ಫೀಸ್ ಅಷ್ಟೇ ಅಲ್ಲ, ಅಡ್ಮಿಷನ್ ಫೀಸ್, ಲೈಬ್ರರಿ ಫೀಸ್, ಸ್ಮಾರ್ಟ್ ಕ್ಲಾಸಸ್ ಫೀಸ್, ಡೆವಲಪ್ಮೆಂಟ್ ಫೀಸ್, ಹೀಗೆ ಸ್ಕೂಲ್ನವರು ಯಾವುದೇ ಹೆಸರು ಕೇಳಿದ್ರು ಕೂಡ ಅದು ಫೀಸ್ ವ್ಯಾಪ್ತಿಗೆ ಬರುತ್ತೆ. ಅಂದರೆ ಟ್ಯೂಷನ್ ಫೀಸ್ ಕಮ್ಮಿ ತಗೋತೀವಿ ಆದರೆ ಡೊನೇಷನ್ ಎಕ್ಸ್ಟ್ರಾ ಕೊಡಿ, ಈ ರೀತಿಯೆಲ್ಲ ಕಳ್ಳಾಟ ಆಡೋಕ್ಕೆ ಬಿಲ್ ಅದನ್ನು ಪರ್ಮಿಟ್ ಮಾಡಲ್ಲ, ಅವಕಾಶ ಕೊಡಲ್ಲ. ಸ್ಕೂಲ್ ಫೀಸ್ ಡಿಸೈಡ್ ಆಗೋದು ಹೇಗೆ? ಇಲ್ಲಿದೆ ನೋಡಿ ಫಾರ್ಮುಲಾ. ಸರ್ಕಾರ ಫೀಸ್ ಫಿಕ್ಸ್ ಮಾಡುತ್ತೆ ಸರಿ, ಆದರೆ ಎಲ್ರಿಗೂ ಒಂದೇ ರೇಟ್ ಇರುತ್ತಾ? AC ರೂಮ್ ಇರೋ ಸ್ಕೂಲ್ ಮತ್ತು ಶೀಟ್ ಹಾಕಿರೋ ಸ್ಕೂಲ್ ಒಂದೇನಾ? ಅಥವಾ ಟೀಚರ್ಸ್ ಸ್ಯಾಲ್ರಿ ಕೂಡ ಬೇರೆ ಬೇರೆ ಇರುತ್ತಲ್ವಾ? ಹೈಲಿ ಟ್ಯಾಲೆಂಟೆಡ್ ಟೀಚರ್ಸ್ ಜಾಸ್ತಿ ಕೊಡೋ ಕಡೆ ಹೋಗ್ಬಿಡ್ಬೋದಲ್ವಾ ಅವರು? ತಮಿಳುನಾಡಿನಲ್ಲಿ ಎಲ್ಲ ಕಡೆ ಹೆಂಗೆ ಆಯಿತು ಅಂತ ಹೇಳಿದ್ರೆ ಬೇರೆ ಸ್ಟೇಟಿಗೆ ಹೋಗ್ಬಿಡ್ತಾರಲ್ವಾ ಅನ್ನೋ ಪ್ರಶ್ನೆ ಮೂಡ್ಬೋದು. ಸರ್ಕಾರ ಒಂದು ವೈಜ್ಞಾನಿಕ ಮಾನದಂಡವನ್ನು ಬಳಸ್ತೀವಿ ಅಂತ ಹೇಳಿದೆ. ಫೀಸ್ ನಿರ್ಧರಿಸೋಕೆ ಮುಖ್ಯವಾಗಿ 3 ಅಂಶಗಳನ್ನು ಗಣನೆಗೆ ತಗೊಳ್ತಾರೆ.
ಒಂದು ಲೊಕೇಶನ್, ಸ್ಥಳ, ಈ ಶಾಲೆ ಎಲ್ಲಿದೆ ಅನ್ನೋದು ಬಹಳ ಮುಖ್ಯ. ಚೆನ್ನೈನಂತಹ ಮೆಟ್ರೋ ಸಿಟಿಯ ಹೃದಯ ಭಾಗದಲ್ಲಿ ಸ್ಕೂಲ್ ಇದ್ದರೆ ಅಲ್ಲಿ ಜಾಗದ ಬೆಲೆ, ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಟ್ಯಾಕ್ಸ್ ಜಾಸ್ತಿ ಇರುತ್ತೆ. ಅದೇ ಒಂದು ಹಳ್ಳಿಯಲ್ಲಿ, ಒಂದು ಟೌನ್ನಲ್ಲಿದ್ದರೆ ಖರ್ಚು ಕಮ್ಮಿ ಇರುತ್ತೆ ಅವರಿಗೆ. ಸೊ ಲೊಕೇಶನ್ ಆಧಾರದ ಮೇಲೆ ಸ್ಕೂಲ್ನ ಖರ್ಚನ್ನು ಲೆಕ್ಕ ಹಾಕಲಾಗುತ್ತೆ. ನೆಕ್ಸ್ಟ್, ಇನ್ಫ್ರಾಸ್ಟ್ರಕ್ಚರ್. ಶಾಲೆಯಲ್ಲಿ ಏನೇನು ಸೌಲಭ್ಯ ಇದೆ? ಸ್ಮಾರ್ಟ್ ಕ್ಲಾಸ್ ಇದೆಯಾ? ಹೈಟೆಕ್ ಕಂಪ್ಯೂಟರ್ ಲ್ಯಾಬ್ ಇದೆಯಾ? ದೊಡ್ಡ ಆಟದ ಮೈದಾನ ಇದೆಯಾ? ಸ್ವಿಮ್ಮಿಂಗ್ ಪೂಲ್ ಇದೆಯಾ? ಏನೇನು ಸೌಲಭ್ಯ ಕೊಡ್ತಿರೋ ಅದಕ್ಕೆ ತಕ್ಕ ಹಾಗೆ ಫೀಸ್ ಚಾರ್ಜ್ ಮಾಡಬಹುದು. ಸೌಲಭ್ಯ ಇಲ್ಲದೆ ಬರೀ ಫೀಸ್ ಮಾತ್ರ ಜಾಸ್ತಿ ಕೇಳೋ ಹಾಗಿಲ್ಲ. ನೆಕ್ಸ್ಟ್, ರೀಸನಬಲ್ ಸರ್ಪ್ಲಸ್, ನ್ಯಾಯಯುತ ಲಾಭ. ಇದು ಬಹಳ ಮುಖ್ಯವಾಗಿರೋ ಪಾಯಿಂಟ್. ಸ್ಕೂಲ್ ನಡೆಸೋದು ಚಾರಿಟಿ ಅಲ್ಲ, ಅದೊಂದು ಸಂಸ್ಥೆ. ಅದು ಬೆಳಿಬೇಕು ಅಂದರೆ ಪ್ರಾಫಿಟ್ ಬೇಕು. ಈ ಹೊಸ ಕಾನೂನು ಅದನ್ನು ಹೇಳುತ್ತೆ, ಲಾಭ ಮಾಡಿ ಆದರೆ ಕೊಳ್ಳೆ ಹೊಡಿಬೇಡಿ ಅಂತ. ಉದಾಹರಣೆಗೆ, ಒಂದು ಮಗುವಿಗೆ ಪಾಠ ಮಾಡೋಕ್ಕೆ ಕರೆಂಟ್ ಬಿಲ್, ಟೀಚರ್ ಸಂಬಳ ಎಲ್ಲ ಸೇರಿ ಸ್ಕೂಲ್ಗೆ 100 ರೂಪಾಯಿ ಖರ್ಚಾಗುತ್ತೆ ಅಂತ ತಿಳ್ಕೊಳ್ಳಿ. ಅವರು 110 ಅಥವಾ 115 ರೂಪಾಯಿ ಫೀಸ್ ತೊಗೋಬಹುದು. ಆ 15 ರೂಪಾಯಿ ಲಾಭವನ್ನು ಸ್ಕೂಲ್ ಡೆವಲಪ್ಮೆಂಟ್ಗೆ ಬಳಸಬೇಕು. ಆದರೆ 100 ರೂಪಾಯಿ ಖರ್ಚಿಗೆ 500 ರೂಪಾಯಿ ಫೀಸ್ ಕೇಳಿದ್ರೆ ಅದನ್ನು ಪ್ರಾಫಿಟೀರಿಂಗ್ ಅಥವಾ ಲಾಭ ಕೋರತನ ಅಂತ ಕರೀತಾರೆ. ಅದಕ್ಕಿಲ್ಲಿ ಬ್ರೇಕ್ ಹಾಕಲಾಗಿದೆ. ಸುಮ್ಮನೆ ಏನು ಫೆಸಿಲಿಟಿ ಇಲ್ಲ, ನಮ್ಮ ಸ್ಕೂಲ್ ಫೇಮಸ್ಸು, ಬ್ರ್ಯಾಂಡ್ ದೊಡ್ಡದು ಅಂತ ಹೇಳಿ ಜಾಸ್ತಿ ವಸೂಲಿ ಮಾಡೋಕ್ಕೆ ಅವಕಾಶ ಇಲ್ಲ. ಏನು ಸೌಲಭ್ಯ ಕೊಡ್ತಿರೋ ಅದಕ್ಕೆ ತಕ್ಕಂತೆ ಪ್ರೈಸ್ ಇರಬೇಕು, ಅದನ್ನು ಪೋಷಕರು ಪೇ ಮಾಡಬೇಕು. ಅದಕ್ಕೆ ವೈಜ್ಞಾನಿಕ ಫೀಸ್ ನೀತಿ ಅಂತ ತಮಿಳುನಾಡಿನವ್ರು ಕರಿತಾ ಇದ್ದಾರೆ. ನಿಯಮ ಮುರಿದ್ರೆ ಜೈಲು ಫಿಕ್ಸ್. ನಿಯಮ ಮಾಡೋದು ಸುಲಭ, ಆದರೆ ಅದನ್ನು ಜಾರಿಗೆ ತರೋದು ಕಷ್ಟ. ಎಷ್ಟೋ ಕಾನೂನುಗಳು ಪೇಪರ್ ಮೇಲಷ್ಟೇ ಇರ್ತವೆ, ಆದರೆ ತಮಿಳುನಾಡು ಸರ್ಕಾರ ಇದಕ್ಕೆ ಪವರ್ ಕೊಟ್ಟಿದೆ. ಯಾವುದೇ ಶಾಲಾ ಆಡಳಿತ ಮಂಡಳಿ ಕಮಿಟಿ ಫಿಕ್ಸ್ ಮಾಡಿದ ಫೀಸ್ಗಿಂತ ಜಾಸ್ತಿ ಹಣ ವಸೂಲಿ ಮಾಡಿದ್ರೆ ಅಥವಾ ಬೇರೆ ಬೇರೆ ಹೆಸರಲ್ಲಿ ಲೈಕ್ ಬಿಲ್ಡಿಂಗ್ ಫಂಡ್, ಡೊನೇಷನ್ ಅಂತೆಲ್ಲ ಕೇಳಿದ್ರೆ ಕಠಿಣ ಶಿಕ್ಷೆ ಇರುತ್ತೆ. ಕನಿಷ್ಠ 3 ವರ್ಷದಿಂದ ಹಿಡಿದು ಬರೋಬ್ಬರಿ 7 ವರ್ಷಗಳವರೆಗೆ ಜೈಲು ಶಿಕ್ಷೆಗೆ ಅವಕಾಶ ಇದೆ ಕಾನೂನಲ್ಲಿ. ಹೆಚ್ಚುವರಿ ವಸೂಲಿ ಮಾಡಿದ ಹಣವನ್ನು ಬಡ್ಡಿ ಸಮೇತ ಪೋಷಕರಿಗೆ ವಾಪಸ್ ಕೊಡಬೇಕಾಗತ್ತೆ. ಭಾರಿ ದಂಡವನ್ನು ಕೂಡ ಕಟ್ಟಬೇಕಾಗತ್ತೆ. ಮಾನ್ಯತೆ ರದ್ದಾಗುತ್ತೆ ಪದೇ ಪದೇ ತಪ್ಪು ಮಾಡಿದ್ರೆ. ಶಾಲೆಯ ಮಾನ್ಯತೆ ಕ್ಯಾನ್ಸಲ್, ಅದನ್ನು ಮಾಡೋ ಅಧಿಕಾರವೂ ಸರ್ಕಾರಕ್ಕಿರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಡಿಜಿಟಲ್ ಶೇಮ್ ಅನ್ನೋ ಅಸ್ತ್ರವನ್ನ ಸರ್ಕಾರ ಬಳಸ್ತಾ ಇದೆ. ಕಮಿಟಿ ಫಿಕ್ಸ್ ಮಾಡಿದ ಫೀಸ್ ಎಷ್ಟಿದೆ ಅನ್ನೋದನ್ನ ಪ್ರತಿಯೊಂದು ಶಾಲೆಯು ತಮ್ಮ ವೆಬ್ಸೈಟ್ನಲ್ಲಿ ಮತ್ತು ಶಾಲೆಯ ನೋಟಿಸ್ ಬೋರ್ಡ್ನಲ್ಲಿ ಕಡ್ಡಾಯವಾಗಿ ಹಾಕಬೇಕು. ಪೋಷಕರು ಸ್ಕೂಲ್ ವೆಬ್ಸೈಟ್ಗೆ ಹೋಗಿ ಸರ್ಕಾರ ಫಿಕ್ಸ್ ಮಾಡಿರೋ ರೇಟ್ ಚೆಕ್ ಮಾಡಬಹುದು. ಒಂದು ವೇಳೆ ವೆಬ್ಸೈಟ್ನಲ್ಲಿ ರೇಟ್ ಹಾಕಿಲ್ಲ ಅಂದರೆ ಅಥವಾ ಹಾಕಿರೋ ರೇಟ್ಗಿಂತ 1 ರೂಪಾಯಿ ಜಾಸ್ತಿ ಕೇಳಿದ್ರು ಕೂಡ ಪೋಷಕರು ಕಂಪ್ಲೇಂಟ್ ರೇಸ್ ಮಾಡ್ಬೋದು. ಸೊ ಇದು ಪೇಪರ್ ಮೇಲಿರೋ ಹುಲಿ ಮಾತ್ರ ಅಲ್ಲ, ಪೋಷಕರು ದೂರು ಕೊಟ್ಟರೆ ಈ ಕಾನೂನು ಪ್ರಕಾರ ಸೆಟಪ್ ಆಗೋ ಹೊಸ ಕಮಿಟಿ ಇರುತ್ತೆ, ಅದಕ್ಕೆ ಸಿವಿಲ್ ಕೋರ್ಟ್ನ ಪವರ್ಸ್ ಇರುತ್ತೆ. ತನಿಖೆ ನಡೆಸಿ ಆ ಶಾಲೆಯ ಮಾನ್ಯತೆಯನ್ನು ಕ್ಯಾನ್ಸಲ್ ಮಾಡಿ ಬಿಸಾಕಬಹುದು ಈ ಕಮಿಟಿ. ಆ ಪವರ್ ಈ ಕಾಯ್ದೆಗಿದೆ. ಈಗ ಸ್ಕೂಲ್ ನಡೆಸೋದು ಸುಲಭನಾ? ಇಲ್ಲಿವರೆಗೂ ಪೋಷಕರ ದೃಷ್ಟಿಯಿಂದ ನೋಡಿದ್ವಿ. ಈಗ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಶಾಲೆ ನಡೆಸೋರ ಕಷ್ಟವನ್ನು ಕೂಡ ನೋಡೋಣ. ಚಪ್ಪಾಳೆ ಹೊಡೆಯೋಕ್ಕೂ ಕೂಡ 2 ಕೈ ಬೇಕಲ್ವಾ? ಒಂದು ಹೈ ಆಪರೇಷನಲ್ ಕಾಸ್ಟ್. ಇವತ್ತು 1 ಎಕರೆ ಜಾಗಕ್ಕೆ ಕೋಟಿ ಬೆಲೆ ಇದೆ. ಕೋಟಿಗಳು ಸಿಕ್ಕಾಪಟ್ಟೆ ಜಾಸ್ತಿ. ಹಳ್ಳಿ ಕಡೆ ಹೋದ್ರೆ 50 ಲಕ್ಷ, 1 ಕೋಟಿ ರೋಡ್ ಸೈಡ್ ಇರೋ ಜಾಗ ಕೇಳ್ತಾರೆ. ಸಿಟಿಗಳಲ್ಲಂತೂ ಬರೀ 1-2 ಕೋಟಿ ಅಲ್ಲ, ಆ ಕೋಟಿಗಳು ಡಬಲ್ ಡಿಜಿಟ್, ಟ್ರಿಪಲ್ ಡಿಜಿಟ್ಗೂ ಹೋಗ್ಬೋದು. 16 ಕೋಟಿಯಿಂದ ಹಿಡಿದು 100 ಕೋಟಿ ತನಕ ಹೋಗ್ಬೋದು ಸಿಟಿಯಲ್ಲಾದರೆ. ಕರೆಂಟ್ ಬಿಲ್ ಕಮರ್ಷಿಯಲ್ ರೇಟ್ನಲ್ಲಿ ಕಟ್ಟಬೇಕು. ಟೀಚರ್ಸ್ಗೆ 7th ಪೇ ಕಮಿಷನ್ ಪ್ರಕಾರ ಸಂಬಳ ಕೊಡಬೇಕು. ಬಸ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಇಷ್ಟೆಲ್ಲ ಖರ್ಚು ಇಟ್ಕೊಂಡು ಸರ್ಕಾರ ಹೇಳಿದ ಕಡಿಮೆ ಫೀಸ್ನಲ್ಲಿ ಸ್ಕೂಲ್ ನಡೆಸೋದು ಹೇಗೆ ಅನ್ನೋದು ಅವರ ಪ್ರಶ್ನೆ. ಜೊತೆಗೆ ಕ್ವಾಲಿಟಿ ಡ್ರಾಪ್ ಆಗೋ ಆತಂಕ. ಪೋಷಕರಿಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬೇಕು ಅಂತ ಹೇಳಿದ್ರೆ ಫೀಸ್ ಕಮ್ಮಿ ಇರಬೇಕು ಅಂದರೆ ಹೇಗೆ? ಫೀಸ್ ಕಮ್ಮಿ ಮಾಡಿದ್ರೆ ಟೀಚರ್ಸ್ ಸಂಬಳ ಕಮ್ಮಿ ಕೊಡಬೇಕಾಗತ್ತೆ. ಆಗ ಕ್ವಾಲಿಟಿ ಟೀಚರ್ಸ್ ಸಿಗೋದಿಲ್ಲ. ಕ್ವಾಲಿಟಿ ಟೀಚರ್ಸ್ ಇನ್ನೂ ಜಾಸ್ತಿ ಇರೋ ಬೇರೆ ಸ್ಟೇಟ್ಸಿಗೆ ಹೋಗಿಬಿಡ್ತಾರೆ ಅಲ್ವಾ? ಟ್ಯಾಲೆಂಟಿಗೆ ಅವಕಾಶ ಇದೇ ಇರುತ್ತೆ ಬೇರೆ ಕಡೆ. ಅಲ್ಟಿಮೇಟ್ಲಿ ಇಡೀ ಸ್ಟೇಟ್ನ ಎಜುಕೇಷನ್ ಕ್ವಾಲಿಟಿ ಡೌನ್ ಆಗಬಹುದು. ಯಾರಾದರೂ ಕೂಡ ಜಾಸ್ತಿ ದುಡ್ಡು ಕೊಡ್ತೀನಿ, ನಂಗೆ ಕ್ವಾಲಿಟಿ ಬೇಕು ಅನ್ನೋರಿಗೂ ಕೂಡ ಆಪ್ಷನ್ನೇ ಇಲ್ಲದೆ ಇರಬಹುದು ಅಂತ. ಜಸ್ಟ್ ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡೋಕ್ಕಾಗತ್ತಾ? ಬಿಲ್ಡಿಂಗಲ್ಲಿ ಎಷ್ಟಿದೆ, ಫರ್ನಿಚರಿಗೆ ಎಷ್ಟು, ಸ್ವಿಮ್ಮಿಂಗ್ ಪೂಲ್ ಇದೆಯಾ, ಗ್ರೌಂಡ್ ಎಷ್ಟಿದೆ ಅಂಥೇಳಿ ವ್ಯಾಲ್ಯೂ ಅಷ್ಟಕ್ಕೆ ವ್ಯಾಲ್ಯೂ ಮಾಡ್ತೀರಾ ನೀವು? ರಿಸಲ್ಟ್ ನೋಡಬೇಕಲ್ಲ. ಈ ಶಾಲೆಯಲ್ಲಿ ರಿಸಲ್ಟ್ ಯಾವ ಥರ ಇದೆ, ಆ ಶಾಲೆಯಲ್ಲಿ ರಿಸಲ್ಟ್ ಯಾವ ಥರ ಇದೆ, ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಮಧ್ಯ ಇದೆ, ಇಲ್ಲಿ ಲಾಸ್ಟ್ ಇದೆ. ಅದಕ್ಕೊಂದು ವ್ಯಾಲ್ಯೂ ಕಮಾಂಡ್ ಮಾಡುತ್ತಲ್ಲ ರಿಸಲ್ಟ್. ಮತ್ತು ಅವರು ವಿದ್ಯಾರ್ಥಿಗಳನ್ನು ರೂಪಿಸ್ತಿರೋ ರೀತಿ, ಆ ಶಾಲೆಯ ಪಾಲಿಸಿಗಳು, ಆ ಶಾಲೆಯ ಅಡ್ಮಿನಿಸ್ಟ್ರೇಷನ್ನ ಎಫಿಷಿಯನ್ಸಿ, ಅದಕ್ಕೊಂದು ಬೆಲೆ ಅನ್ನೋದಿರುತ್ತಲ್ವ, ಅದನ್ನು ಕೌಂಟೆ ಮಾಡಬಹುದು ನೀವು ಅನ್ನೋ ಪ್ರಶ್ನೆ ಅವ್ರು ಕೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಯಾಕಿಲ್ಲ ಈ ರೂಲ್ಸ್? ರಾಜ್ಯಕ್ಕೂ ಬರುತ್ತಾ ಫೀಸ್ ಲಿಮಿಟ್? ಸ್ನೇಹಿತರೆ, ನಮ್ಮಲ್ಲಿಗೆ ಬರೋಣ. ಬೆಂಗಳೂರಲ್ಲಂತೂ ಕೇಳೋದೇ ಬೇಡ. ಆ ಇ ಬಿಡಿ, ABCD ಬಿಡಿ, ಪ್ಲೇ ಗ್ರೂಪ್ ಇರ್ತಾವಲ್ಲ, ಇನ್ನೂ 2.5 ವರ್ಷ, 2 ವರ್ಷದ ಮಕ್ಕಳು ಅವರು ಕೂತ್ಕೊಂಡು ಆಟ ಆಡಿ ಬರೋ ಜಾಗ, ಅಲ್ಲಿ ಲಕ್ಷಗಳಲ್ಲಿ ಶುರುವಾಗುತ್ತೆ. ಬೆಂಗಳೂರಲ್ಲಿ ಒಂದು ಮೀಡಿಯಂ ರೇಂಜ್ ಅಂದರೂ ಕೂಡ 50-60 ಸಾವಿರದಿಂದ ಶುರುವಾಗುತ್ತೆ. ಚೆನ್ನೈ ಕಂಪ್ಯಾರಿಸನ್ ಹೇಳ್ತೀವಿ. ಚೆನ್ನೈನಲ್ಲಿ ಟಾಪ್ ಸ್ಕೂಲ್ ಫೀಸ್ ಸುಮಾರು 1 ಲಕ್ಷದ ಒಳಗಿದ್ರೆ, ಬೆಂಗಳೂರಲ್ಲಿ ಸಾಧಾರಣ ಇಂಟರ್ನ್ಯಾಷನಲ್ ಸ್ಕೂಲ್ ಫೀಸ್ 2 ಲಕ್ಷದಿಂದ ಶುರುವಾಗಿ 8 ಲಕ್ಷ ರೂಪಾಯಿವರೆಗೂ ಇದೆ ಪ್ರತಿ ವರ್ಷಕ್ಕೆ. ಹಾಗಿದ್ರೆ ಯಾಕೆ ತಾರತಮ್ಯ?
ನಮ್ಮ ಸರ್ಕಾರ ಯಾಕೆ ತಮಿಳುನಾಡು ಮಾದರಿಯ ಕಾನೂನು ತರಲ್ಲ, ನಮ್ಮ ಸರ್ಕಾರಕ್ಕೆ ಪೋಷಕರ ಬಗ್ಗೆ ಕಾಳಜಿ ಇಲ್ವಾ ಅನ್ನೋ ಪ್ರಶ್ನೆಗಳು ಬರುತ್ತಲ್ಲ. ಇಲ್ಲಿ 2 ಪ್ರಮುಖ ಅಡೆತಡೆಗಳಿವೆ. ಒಂದು ಕಾನೂನು ಹೋರಾಟ. ನಮ್ಮ ಕರ್ನಾಟಕದಲ್ಲಿ 2023ರಲ್ಲಿ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿತ್ತು. ಸುಪ್ರೀಂ ಕೋರ್ಟ್ನ ಹಳೆಯ ತೀರ್ಪಾದ TMA ಪೈ ಕೇಸ್ ಉಲ್ಲೇಖಿಸಿ ಖಾಸಗಿ ಶಾಲೆಗಳ ಫೀಸ್ ಸ್ಟ್ರಕ್ಚರ್ನಲ್ಲಿ ಸರ್ಕಾರ ಮೂಗು ತೋರಿಸುವ ಹಾಗಿಲ್ಲ ಅಂತ ಹೇಳಲಾಗಿತ್ತು. ಇದು ನಮ್ಮ ಸರ್ಕಾರದ ಕೈಕಟ್ಟು ಹಾಕಿದೆ. ಆದರೆ ತಮಿಳುನಾಡು ಸರ್ಕಾರ ಕೋರ್ಟ್ನಲ್ಲಿ ವಾದ ಮಾಡಿದ್ದು ಬೇರೆ ರೀತಿ. ನಾವು ಫೀಸ್ ಫಿಕ್ಸ್ ಮಾಡ್ತಿಲ್ಲ, ನಾವು ಮಾಡ್ತಿರೋದು ರೆಗ್ಯುಲೇಷನ್. ಶಿಕ್ಷಣ ವ್ಯಾಪಾರ ಆಗಬಾರ್ದು ಅನ್ನೋದಷ್ಟೇ ನಮ್ಮ ಉದ್ದೇಶ ಅಂತ ಹೇಳಿ ಅವರು ಈ ಕಾನೂನನ್ನು ಉಳಿಸ್ಕೊಂಡಿದ್ದಾರೆ. ನೆಕ್ಸ್ಟ್, ರಾಜಕೀಯ ಇಚ್ಛಾಶಕ್ತಿ. ಇದು ಕಹಿ ಸತ್ಯ. ನಮ್ಮ ರಾಜ್ಯದ ಎಷ್ಟೋ ರಾಜಕಾರಣಿಗಳು, ಶಾಸಕರು ಖುದ್ದು ತಮ್ಮ ದೊಡ್ಡ ದೊಡ್ಡ ಶಾಲಾ ಕಾಲೇಜುಗಳನ್ನು ರನ್ ಮಾಡ್ತಾ ಇದ್ದಾರೆ. ದೇಶಾದ್ಯಂತ ಇದೆ, ನಮ್ಮಲ್ಲಂತೂ ಸ್ವಲ್ಪ ಜಾಸ್ತಿನೇ ಇದೆ. DK ಶಿವಕುಮಾರ್ ಅವರು ಐ ಆಮ್ ಎನ್ ಎಜುಕೇಷನಿಸ್ಟ್ ಅಂತ ಹೇಳಿದ್ ನೀವು ಕೇಳ್ಕೊಂಡಿಲ್ವಾ? ಸೊ ಹೀಗಿರುವಾಗ ವಿಧಾನಸಭೆಯಲ್ಲೇ ಕೂತು ತಮ್ಮ ಕಾಲ್ ಮೇಲೆ ತಾವು ತರ್ರ ಕಲ್ಲು ಹಾಕಿ ಚೆನ್ನಾಗಾಯ್ತು ನನಗೆ ಅಂತ ಹೇಳ್ತಾರ ಅವರು? ಆ ಪ್ರಶ್ನೆ ಕೂಡ ಇದೆ. ನಮ್ಮ ಕರ್ನಾಟಕದಲ್ಲಿ ಶಿಕ್ಷಣ ಕಾಯ್ದೆ 1983 ಇದೆ. ಆದರೆ ಇದಕ್ಕೆ ತಮಿಳುನಾಡು ಕಾಯ್ದೆಗಿರುವಷ್ಟು ಹಲ್ಲಿಲ್ಲ, ಟೂತಿಲ್ಲ, ಗಟ್ಟಿ ಇಲ್ಲ ಅಂತ, ಶಾರ್ಪ್ ಇಲ್ಲ ಇದು. ಹೀಗಾಗಿ ಪ್ರತಿ ವರ್ಷ ಫೀಸ್ ಏರ್ತಾನೆ ಇದೆ, ಪೋಷಕರ ಜೇಬು ಸುಡ್ತಾನೆ ಇದೆ. ಮುಂದೇನು ದಾರಿ? ಸ್ನೇಹಿತರೆ, ಕಡೆಯದಾಗಿ ಇಷ್ಟೇ, ಶಿಕ್ಷಣ ಅನ್ನೋದು ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್. ಅದು ಶ್ರೀಮಂತರಿಗೆ ಮಾತ್ರ ಸಿಗೋ ಲಕ್ಸುರಿ ಆಗಬಾರ್ದು. ಹಾಗಂತ ಕಡಿಮೆ ಫೀಸ್ ಹೆಸರಲ್ಲಿ ಸ್ಕೂಲ್ ಕ್ವಾಲಿಟಿ ಅಂದ್ರೆ ಬಿಲ್ಡಿಂಗ್ ಬಗ್ಗೆ ನಾವು ಮಾತಾಡ್ತಿಲ್ಲ, ಬಿಲ್ಡಿಂಗ್ ಬಗ್ಗೆ ನಾವು ಅಷ್ಟೆಲ್ಲ ಕೆಡಿಸ್ಕೊಳ್ಳೋದಿಲ್ಲ. ನಾವು ವೈಯಕ್ತಿಕವಾಗಿ ಕೇಳಿದ್ರೆ ಬಿಲ್ಡಿಂಗ್, ಗ್ಲಾಸ್ ಬಿಲ್ಡಿಂಗ್, ಶೈನಿ ಬಿಲ್ಡಿಂಗ್, ಗಾರ್ಡನ್ ಸೆಕೆಂಡ್ರಿ. ಟೀಚಿಂಗ್ ಕ್ವಾಲಿಟಿ, ಎಫಿಷಿಯೆಂಟ್ ಅಡ್ಮಿನಿಸ್ಟ್ರೇಷನ್, ಅದಕ್ಕೊಂದು ಪ್ರೀಮಿಯಂ ಇದ್ದೇ ಇರುತ್ತೆ. ಬೇಕಾಬಿಟ್ಟು ನಡೆಯೋ ಕಂಪನಿಗೂ ಎಫಿಷಿಯೆಂಟ್ ಆಗಿ ನಡೆಯೋ ಕಂಪನಿಗೂ ಭಾಳ ವ್ಯತ್ಯಾಸ ಇರುತ್ತಲ್ಲ. ಸ್ಕೂಲ್ಸ್ ಕೂಡ ಅದೇ ಥರನೇ. ಮಕ್ಕಳ ಸೇಫ್ಟಿ, ಅವರ ಬೌದ್ಧಿಕ ವಿಕಸನಕ್ಕೆ ಪ್ಲ್ಯಾಂಡ್ ಆಗಿ ಎಜುಕೇಷನ್ ಕೊಡೋ ಸ್ಕೂಲ್ಗಳು ಅದಕ್ಕೆ ಬೇರೆದೇ ಪ್ರೀಮಿಯಂ ಕಮಾಂಡ್ ಮಾಡ್ತವೆ. ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು. ಇದ್ರ ಬಗ್ಗೆ ಚರ್ಚೆ ಆಗಲಿ ನೆಕ್ಸ್ಟ್. ಆದರೆ ತಮಿಳುನಾಡು ಸರ್ಕಾರ ಒಂದು ಒಳ್ಳೆ ಹೆಜ್ಜೆ ಇಟ್ಟಿದೆ, ಒಂದು ಗುಡ್ ಸ್ಟಾರ್ಟ್. ಈಗ ಅದ್ರ ಪರ ಅದರ ವಿರುದ್ಧ ಎಲ್ಲ ಚರ್ಚೆ ನಡೆದು ಆಮೇಲೆ ಫೈನಲಿ ಇಬ್ಬರಿಗೂ ಸಮಾಧಾನ ಆಗೋ ಒಂದು ನಿರ್ಧಾರಕ್ಕೆ ಬರೋಕ್ಕೆ ಅವಕಾಶ ಇದ್ದೇ ಇರುತ್ತಲ್ವ, ಒಂದು ಸ್ಟಾರ್ಟ್ ಅಂತ ಆಗಬೇಕಲ್ವ. ಅದನ್ನು ತಮಿಳುನಾಡು ಮಾಡಿದೆ ಅನ್ನೋದು ನಮ್ಮ ಒಪಿನಿಯನ್. ನಿಮಗೇನನ್ಸುತ್ತೆ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಪೋಷಕರಾಗಿದ್ದರೆ ಪ್ರತಿಯೊಬ್ಬ ಪೋಷಕರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕಾಮೆಂಟ್ ಮಾಡೋಕ್ಕೆ ಹೇಳಿ. ಇಲ್ಲಿ ಈ ರೀತಿ ಆಗೋ ಡಿಸ್ಕಷನ್ಸ್ ಇದಾವಲ್ಲ, ಅದು ಸೊಸೈಟಿಲಿ ಚರ್ಚೆ ಆಗುತ್ತಲ್ವಾ, ಅದು ನಿಧಾನಕ್ಕೆ ರಾಜಕಾರಣಿಗಳ ಕಿವಿಗೂ ತಲುಪುತ್ತೆ. ಸೊ ದಯವಿಟ್ಟು ಒಪಿನಿಯನ್ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ಏನಿದೆ ಅದನ್ನು ನೋಡೋಕೆ ಶುರು ಮಾಡ್ಬೋದು. ಹೈ ಕ್ವಾಲಿಟಿ ವೀಕ್ಲಿ ಬಿಸ್ನೆಸ್ ಬುಲೆಟಿನ್, ಮೆಂಬರ್ ಓನ್ಲಿ ಬಿಸ್ ನ್ಯೂಸ್, ಕರೆಂಟ್ ಪವರ್, ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್, ಅದು ಎಕಾನಾಮಿಕ್ಸ್ನ ಮಿನಿ ಸೀರೀಸ್ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ಭಾಷೆಯಲ್ಲಿ, ಹಾಗೆ ಸ್ಪೆಷಲ್ ವೀಡಿಯೋಸ್ ಎಲ್ಲ ಅಲ್ಲಿ ಪಬ್ಲಿಷ್ ಆಗ್ತಾ ಇದೆ, ಮುಂದೆನೂ ಆಗುತ್ತೆ. ನೀವು ಅದನ್ನು ನೋಡೋಕೆ ಶುರು ಮಾಡ್ಬೋದು ಸ್ನೇಹಿತರೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.